ಈ ಕಾಸ್ಟ್ಯೂಮಲ್ಲಿ ಫೈನಲಿ ಲಾಸ್ಟ್ ದಿನ. Hey guys, good morning. Welcome back to my YouTube channel. ಇವತ್ತು ಡೇ 12 ಆಫ್ 30 days ವ್ಲಾಗ್ ಚಾಲೆಂಜ್. 11 ದಿನ ವ್ಲಾಗ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಈ ಚಾಲೆಂಜ್ ತೊಗೊಂಡಿದ್ದು ಟು ಪುಷ್ ಮೈ ಲಿಮಿಟ್ಸ್ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಸ್ವಲ್ಪ ಫಿಯರ್ ಆಫ್ ವ್ಲಾಗಿಂಗ್ನ ಓವರ್ಕಮ್ ಮಾಡಿದ್ದೀನಿ. ಲೈಕ್ ಸ್ವಲ್ಪ ಇನ್ನೂ ಜಾಸ್ತಿ ಓವರ್ಕಮ್ ಮಾಡಬೇಕು. ಬಿಕಾಸ್ ನನಗೆ ಪಬ್ಲಿಕಲಿ ಹಿಂಗೆ ಇಟ್ಕೊಂಡು ವ್ಲಾಗ್ ಮಾಡ್ತಾ ಮಾತಾಡಿದ್ರೆ ಇನ್ನೂ ಒಂಥರ ನನಗೆ ಒಂಥರ ಇನ್ಫೀರಿಯರ್ ಆಗೋದು, ಯಾರಾದರೂ ಏನಾದರೂ ಅನ್ಕೋತಾರ ಅಂತ ಆ ಫೀಲಿಂಗ್ ನಂಗೆ ಮುಂಚೆಯಿಂದನೂ ಇದೆ. ಸೊ ಆ ಫಿಯರ್ನ ಸ್ವಲ್ಪ ಓವರ್ಕಮ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇದ್ದೀನಿ, ನಿಮ್ಮ ರಿವ್ಯೂಸ್ ಆ್ಯಂಡ್ ಒಪಿನಿಯನ್ಸ್ನೆಲ್ಲ ತೊಗೊಳ್ತಾ ಇದ್ದೀನಿ. ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ತೀನಿ. ಐ ಆಮ್ ಸೋ ಸಾರಿ ಅಬೌಟ್ ದ ನಾಯ್ಸ್ ಬಿಕಾಸ್ ನಮ್ಮ ಮನೆ ಪಕ್ಕದಲ್ಲೇ ಮನೆ ಕಟ್ತಿದ್ದಾರೆ, ಆಗಲೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಷ್ಟೇ ವಿಷಯ. ಇವತ್ತು ಕೂಡ ಶೂಟ್ ಇದೆ. ಇವತ್ತು ಬೇಗ ಇದ್ದೆ, 5:30ಗೆ ಇದ್ದೆ. ರೆಡಿ ಆಗಿದ್ದೀನಿ. ಇವತ್ತು ಶೂಟ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ನನ್ನ ದಿನ ಹೇಗೆ ಹೋಗುತ್ತೆ ಅಂತ. ಸ್ಟೇ ಟ್ಯೂನ್ಡ್. ಸೂಪರಾಗಿ ಮೆಟ್ರೋ ಹತ್ತಿದ್ದೀನಿ ಅಂದರೆ ಇವಾಗ ಜಸ್ಟ್ ಅಲ್ಲಿ ಮೆಟ್ರೋ ಸಿಗ್ತದೆ. ಹಿಂಗೆ ನಾನು ಒಳಗೆ ಬಂದೆ ಟಕ್ ಅಂತ ಕ್ಲೋಸ್ ಆಯಿತು. ಇಲ್ಲಾಂದಿದ್ರೆ ಫುಲ್ 10 ನಿಮಿಷ ಕಾಯಬೇಕಿತ್ತು. ಸೂಪರ್ ಆಶಿಕ ಇದ್ದೀನಿ ನಾನು. ಪಬ್ಲಿಕಲ್ಲಿ ವ್ಲಾಗ್ ಮಾಡೋದು ಎಷ್ಟು ಕಷ್ಟಗಳು, ನೀಟಾಗಿ ಇಟ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಜನ ಬದು ನೋಡಿ, ಅಂಜು ಅಕ್ಕ ಬಿಸಿಬೇಳೆ ಬಾತ್ ತಂದಿದೆ. ಅಂಜು ಅಕ್ಕ ಅಲ್ವಾ ತಂದಿರೋದು? ಪ್ರೊಡಕ್ಷನ್ ಬಂದಿರೋದು. ಹೌದಾ, ಇರಲಿ ಬಿಡಿ, ಪರವಾಗಿಲ್ಲ. ಇಸ್ಕೊಂಡು ಬಂದಿದೆ. ಓಕೆನಾ? ಇವಾಗೇನು ಪ್ರೊಡಕ್ಷನ್ ಅವ್ರು ತಂದಿರೋದು ಬಿಸಿಬೇಳೆ ಬಾತ್. ಓಕೆನಾ? ಆಯ್ತಾ? ಖುಷಿನಾ? ಓಕೆ, ಅಷ್ಟೇ ಅಷ್ಟೇ ಫ್ರೆಂಡ್ಸ್. ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ಅದೇ ಆಮೇಲೆ ನಾನು 30 days ವ್ಲಾಗ್ ಚಾಲೆಂಜಲ್ಲಿ ಅಡುಗೆ ಮಾಡ್ಬೇಕಂತ ದಿನ. ಹೌದು, ಯಾಕೆ ಮಾಡಲ್ವಾ? ತಿಂತೀರಾ? ಒಂದಿನ ದೋಸೆ, ಒಂದಿನ ಚಪಾತಿ, ಒಂದಿನ ಪಡ್ಡು, ಒಂದಿನ ಚಿತ್ರಾನ್ನ, ಒಂದಿನ ಬ್ರೆಡ್ ಟೋಸ್ಟ್ ಕೂಡ ಮಾಡ್ಕೊಂಡ್ಬಂದಿದ್ದೆ. ಬ್ರೆಡ್ ಟೋಸ್ಟ್ ಅದಕ್ಕೂ ಎಫರ್ಟೇ ಹಾಕಿರೋದು ತಾನೆ. ಬ್ರೆಡ್ ಟೋಸ್ಟ್ ನಾರ್ಮಲ್, ಅದು ನಾರ್ಮಲ್. ನನ್ನ ಬ್ಲಾಗಲ್ಲಿ ನೋಡಿದ್ರೆ 5 ನಿಮಿಷ ಅದೇ ಇದೆ ಅಂತ ಜನ ಉಗಿದ್ರು. ಸ್ವಲ್ಪ ಟೋಸ್ಟ್ಗೆ ನೀನು ಅಷ್ಟೊಂದು ಟೈಮ್ ತಗೊಂಡು. ಬ್ರೆಡ್ ಟೋಸ್ಟ್ಗಳು ಆ್ಯಕ್ಚುಲಿ ಪಡ್ಡುದಕ್ಕೆ ಅದು. ಸಾರಿ ಗೈಸ್, ಫೀಲ್ ಆಗ್ತಾಯಿದೆ. ಆಂಗ್ಸೈಟಿ ಫೀಲ್ ಆಗ್ತಾ ಇದೆ ಇವತ್ತು. ಪಡ್ಡು ಬರ್ತಾ ಇಲ್ಲ ನನಗೆ. ಯಾಕೋ ಒಳಗೆಲ್ಲ ಭಯ ಫೀಲ್ ಆಗ್ತಾ ಇದೆ. ಎಷ್ಟು ಲೂಸ್ ಇದ್ದೀನಿ ಅಂತ ನನಗೆ ಅವಾಗಲೇ ಅನಿಸಿದ್ದು. ಅಂದರೆ ನಂಗೆ ಅವಾಗ ಅನಿಸ್ತಾ ಇರುತ್ತೆ ಎಷ್ಟು ಲೂಸ್ ಇದ್ದೀನಿ ನಾನು ಅಂತ. ಟೈಟ್ ಮಾಡೋಣ ಬಿಡು. ಮಾಡು ಅಂತ ಅಕ್ಕ. ಇವಾಗಲ್ಲ, ಇವಾಗ ಅದಕ್ಕೆ ಕೇಳಿ, ನೀವು ನನಗೆ ಟೈಟ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಟೈಟ್ ಆಗಿದ್ದು. ಯಾವುದ್ರಲ್ಲಿ ಟೈಟ್? ನೀವು ಟೈಟ್. ಓಕೆ, ಇವಾಗ ಹೋಗಿ ರೆಡಿ ಆಗಬೇಕು. ಈ ಕಾಸ್ಟ್ಯೂಮಲ್ಲಿ ಫೈನಲಿ ಲಾಸ್ಟ್ ದಿನ. ಅವಾಗಲೇ ಬಂದಿದ್ರೆ ವಾಲಕ್ದವ್ರದ್ದೆಲ್ಲ ಇತ್ತು. ಇವತ್ತು ಲಾಸ್ಟ್ ದಿನ ಮಾವ ಕಾಸ್ಟ್ಯೂಮಲ್ಲಿ 6 ದಿನ ಆಯಿತು. ಯಾರೋ ಹ್ಯಾಪಿ ಬರ್ಡೇ. ನನ್ನ ಕತ್ತೆ ಹೆಂಗೆ ತಿರುಗಿಸ್ತೀನಿ ಇವಾಗ ಜಾಸ್ತಿ. ತೋರಿಸಿ, ಹಂಗೆ ತಿರುಗಿಸ್ತೀನಾ? ಹಿಂಗೆ ಇರ್ತಾರೆ ಫಸ್ಟ್ ಹಿಂಗೆ ನೋಡೋಣ, ಹಿಂಗೆ ಇರ್ತದ. ನೋಡಿದ್ರಾ, ನೀವು ನನ್ನೇ ಆಡ್ಕೊತಾ ಇದ್ದೀರಿ. ಹಿಂಗೆ ಮಸ್ಕ ಹೊಡೆದು ಬಿಡೋದು ಆಡ್ಕೊಂಡು. ಬಂಗಾರ. ಇವತ್ತು ಬರೀ ಸಜೆಷನ್ ಶಾರ್ಟ್ ಇತ್ತು. ಅಂದರೆ ಬರೀ ನನ್ನ ಹಿಂದೆನೂ ಕಾಣಲ್ಲ, ಇಷ್ಟೇನಾದರೂ ಕಾಣ್ಬೋದು ಅಷ್ಟೇ.
ಅಷ್ಟಕ್ಕಿಷ್ಟು ರೆಡಿ ಆಗಿದ್ದೀನಿ ನಾನು. ಅದಕ್ಕೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ಯಾ. ಆ್ಯಕ್ಚುಲಿ ಮೊನ್ನೆಗಿಂತ ಇವತ್ತು ಚೆನ್ನಾಗಿ ರೆಡಿಯಾಗಿದ್ದೀನಿ ನೀನು. ತಿರ್ಗ್ತಾಳೆ ಆಶಿಕಾ. ನಾನು ಇವಾಗ ಹಂಗೆ ತಿರುಗ್ತೀನಿ. ಸೋ ಸ್ಯಾಡ್. ಡಿಟ್ಟೋ 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 ಡಿಟ್ಟೋ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಮಾವ ರ್ಯಾಂಪು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಎಲ್ಲರೂ ಬರಬೇಕು ದಯವಿಟ್ಟು. ಎಲ್ಲರೂ ಎದ್ದೇಳಬೇಕು. ಫ್ಲವರ್ ಪಾಟ್ ಹಚ್ಚಿ ಬನ್ನಿ ಬನ್ನಿ ಬೇಗ. ಅನಿಲ್ ಸರ್. ಹ್ಯಾಪಿ ಬರ್ತ್ಡೇ ಟು ಯು. ಮಲ್ಲೆ ಸರ್ ಹ್ಯಾಪಿ ಬರ್ತ್ಡೇ ಟು ಯು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. Nice. ಅಮ್ಮ 6:30 ಹೇಳಿಪ್ಪ. ನಾವು ಇವತ್ತು ಎಲ್ಲ ಒಂದು ಸ್ಪೆಷಲ್ ಜಾಗ ತೋರಿಸ್ಬೇಕು ಅಂತ ಇದ್ದೀವಿ. ಅದು ಏನು ಅಂತ ನಿಮಗೆ ಸ್ಟಾರ್ಟಿಂಗ್ ಬ್ಲಾಗಲ್ಲೇ ಹೇಳಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಎಲ್ಲ ನೀನೇ ಹೇಳು. ಇನ್ನೇನು ಆದ್ರೆ ಯಾವ ದೇವಸ್ಥಾನಕ್ಕೆ ಅಂತ ಹೇಳಿಲ್ಲ. ಅದು ಇಂಪಾರ್ಟೆಂಟ್. ಸರ್ಪ್ರೈಸ್. Wait and watch. ಓಕೆ ಬಾಯ್. ಲೈಟ್ ಇಲ್ಲ ಈ ಕಡೆ. ರೆಕಾರ್ಡ್ ಮಾಡಿದ್ಯಲ್ಲ ಒಂದು. ಯಾವ ವಿಡಿಯೋ ಬೇಕು ನಿಮಗೆ? ಕಂಟಿನ್ಯೂಟಿ. ನಾನು ಹಿಂಗ್ ಮಾಡು. ಕೂತಿದ್ಯಾ? ಕೂತ್ಕೋಬೇಡ ಕಣೆ, ನಿಂತ್ಕೋ. ಅವಳು ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಾಳೆ. ಗ್ರೌಂಡ್ ಫ್ಲೋರ್, ಐ ಆಮ್ ಥರ್ಡ್ ಫ್ಲೋರ್. ಅಟ್ಲೀಸ್ಟ್ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ವಿಕ್ಕೇನ. ಚಂದ ಕಾಣಿಸ್ತಿದೆ ಅಂತಾನೆ. 4 ಅವರ್ ಮಲಗಿದ್ದೀನಿ, ಒಳ್ಳೆ ನಿದ್ದೆ ಆಯಿತು. ಒಂದು 5 ದಿನ ಆಗಿತ್ತು ನಾನು ಇಷ್ಟು ಒಳ್ಳೆ ನಿದ್ದೆ ಮಾಡಿ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಏ ಚಂದ ಇದೆ ಇದು. ಬೇಡ ಅಂದ್ರಲ್ವಾ? ನಾನು ಇಲ್ಲೋಡು ಇದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದು. ಬಟ್ ಅದಿಲ್ಲ. ಸೊ ನಾನು ಹರ್ಟ್ ಆಗಿ ನಾನು ಅದಕ್ಕೆ ಬ್ರೌನಿ ತಿನ್ನೋಣ ಅಂತ ಹೇಳಿ ಫಿಕ್ಸ್ ಆದ್ರೆ ಏನು ತಿನ್ಬಾರ್ದು ನಂಜು. ಎಕ್ಸಾಕ್ಟ್ಲಿ. ನನಗೆ ತುಂಬಾ ಹರ್ಟ್ ಆದಾಗ, ಬೇಜಾರಾದಾಗ ಅವಾಗಲೇ ನಾನು ಜಾಸ್ತಿ ತಿನ್ನೋದು. ಹೌದಾ? ಸೊ ಇವಾಗ ಏನು ಮಾಡ್ತೀರಾ? ಟೇಸ್ಟ್ ಮಾಡ್ತೀನಿ. ಸರಿ, ಟೇಸ್ಟ್ ಮಾಡಿ. ನಂಗೆ ಇದು ಬೇಡ, ಇದೇನೋ ಒಂಥರ ಇದೆ. ನಾನು ಇದನ್ನು ಟೇಸ್ಟ್ ಮಾಡಿದೆ. ಓಕೆ ಸರಿ ತಗೊಳ್ಳಿ. ಕಾವು ಮ್ಯಾಂಗೋ ಜೊತೆನೆ ತಗೊಳ್ಳಿ. ಮ್ಯಾಂಗೋ ಇಷ್ಟ ತಾನೆ? ಥ್ಯಾಂಕ್ ಯು. ತಗೋ. ಯಾರೋ ಬೇಡ ಅಂದ್ರು. ಇನ್ನೊಂದು ಅದನ್ನ ಟೇಸ್ಟ್ ಮಾಡಿ ಬೇಗ ಬೇಗ. ಕೆಳಗಡೆ ಚೆನ್ನಾಗೇ ಇದೆ, ಮೇಲ್ಗಡೆ ಒಂಥರ ಇದೆ.
Cheers. ಓಕೆನಾ? ಹಂಗೆ ಮಾಡು ನೀನು ನಂತರ. ಬರಲಿಲ್ಲ ಕಣ್ಣು ಹಂಗೆ ಹೋಗ್ತಾ ಇಲ್ಲ ನಂದು. ಮಾಡೆ ಬರುತ್ತೆ. ನೀನು ಡೈರೆಕ್ಟ್ರ್ ಹೇಳ್ತಿರಲಿಲ್ಲ ಒಂಡ್ರೆ ಕಣ್ಣಲ್ಲಿ ನೋಡ್ಬೇಡ. ಹಿಂಗೆ ನೋಡು, ಹಿಂಗೆ ಹಿಂಗೆ ನೋಡು. ಬೆಳ್ಳಿ ಇಟ್ಕೊಂಡು ಬೆಳ್ಳಿ ನೋಡು, ಬೆಳ್ಳಿ ನೋಡು, ಫಿಂಗರ್ ನೋಡೆ ಹಿಂಗೆ ಬಂತು. ಫೈನಲಿ ಚೆನ್ನಾಗಿದೆ ಅಲ್ಲ ಇದು? ಹೆವೆನ್ಲಿ. ಮ್ಯಾಂಗೋ ಇನ್ನೂ ಜಾಸ್ತಿ ಇದ್ರೆ ಜಲ್ಲಿ ಥರ ಇದೆ ಇದು. ಫಸ್ಟು ಇನ್ನೂ ರಿವೀಲ್ ಆಗಿಲ್ಲ, ಸುಮ್ಮನೆ ಏನಕ್ಕೆ ಅವ್ರ ಹತ್ರ ಅಂದ್ಬಿಟ್ಟು. ನಾನು ಮುದ್ದಿದೆ ಕಾಣಿಸಲ್ಲ. ನಾನು ಫಸ್ಟ್ ಫ್ಲೋರಲ್ಲಿ ಇದ್ದೀನಿ, ಗ್ರೌಂಡ್ ಫ್ಲೋರಲ್ಲಿ ಇದೆಯಾ ನೋಡು. ಹಿಂಗಿಟ್ರೆ ಅವನ ಹಿಂದೆ ಚಂದ ಇತ್ತು ಇವತ್ತು ಡೇ. ಬ್ಯೂಟಿಫುಲ್ ಆಗಿತ್ತು. ಬೇಗ ಶೂಟಿಂಗ್ Thanks. ಮುಗೀತು. ಅದಂತೂ ನಮ್ಗೆ ಸರ್ಪ್ರೈಸ್ ಸಿಕ್ತು ಆಫ್ಟರ್ ಲಾಂಗ್ ಡೇಸ್. ಹೆಂಗ ಮಲಗಿದ್ದೀನಿ ಅಂದ್ರೆ 4 ಕವರ್ ಮಾಡ್ಲಿಲ್ಲ. ಹೌದಾ? ನೋಡಿ ಮ್ಯಾಪ್ ನೋಡಿ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಕಾನ್ಶಿಯಸ್ ಆಗ್ಬಿಟ್ರಿ. ಚಾರು ಇಲ್ವಾ ಅಮ್ಮ? ಅಯ್ಯೋ ಎದ್ರುಕೊಂಡಲ್ಲ. ಮೈಯಾಗ ಬಿಸಿ ಆಗದೆ ಬಂಗಾರ. ನೋಡು ಜ್ವರ ಬಂದದ. ಏನಕ್ಕೆ? ನೀನೇ ಪಾಪು. ಅಲ್ಲ ಹೇಳವ್ವ, ಏನಕ್ಕೆ ಮೈ ಬಿಸಿ ಆಗದ ನಿಂಗೆ? ನೀನೇ ಪಾಪು. ಏನಕ್ಕಮ್ಮ, ಏನಕ್ಕೆ ಮೈ ಬಿಸಿ ಆಗಿರೋದು ನಿಮಗೆ? ಹುಷಾರಿಲ್ವಾ? ಅವಾಗಲೇ ಏನೋ ಹೇಳಿದ್ರಿ, ಏನು ಹೇಳಿದ್ರಿ? ನಾವು ಕೆಲಸ ಮಾಡಿದ್ದು ಅದಕ್ಕೆ. ಏನು ಕೆಲಸ ಮಾಡಿದ್ರಿ ಅಂಥದ್ದು ಮೈ ಬಿಸಿ ಆಗೋವಂಥದ್ದು? ಹೂವಾ ಹಾಂ, ಕೆಲಸ ಮಾಡಿದ್ದೆ. ಯಾವ ಕೆಲಸ ಮಾಡಿದ್ರಾ? ನಮ್ಮ ಅಮ್ಮನ ಕೈಲೇ ಕೆಲಸ ಮಾಡ್ಸಾರಲ್ಲ, ಏನು ಜನ ಇದ್ದಾడు ಹುಡು ಅಲ್ವಪ್ಪ? ನಾ ಪಾಪು ಬಂದ್ಮೇಲೆ ಕೆಲಸ ಮಾಡ್ತೈತೆ ಅಂದ್ಕೊಂಡೆ, ಹಂಗೆ ನಾನೇ ಕೆಲಸ ಮಾಡ್ಬಿಟ್ಟೆ. ಅಯ್ಯೋಯ್ಯೋ. ಲವ್ ಯು. ಇಟ್ಟು ಗುಡ್ ನೈಟ್ ಕಿಶಿ. ಬಾಯ್. ಸ್ವೀಟ್ ಡ್ರೀಮ್ಸ್. ಹೇಗೆ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್ ಬಾಯ್. ಲವ್ ಯು. ಲವ್ ಯು. Flying kiss. So that's it for day 12 vlog. ಇವತ್ತು ಇಟ್ ವಾಸ್ ಸೋ ಮಚ್ ಫನ್. ಶೂಟ್ ಕೂಡ ಕಡಿಮೆ ಇತ್ತು ಆ್ಯಂಡ್ ಅದಾದಮೇಲೆ ರೆಸ್ಟ್ ಮಾಡಿದೆ ಚೆನ್ನಾಗಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಒಂಥರ ಸಕ್ಕತ್ತಾಗಿತ್ತು. ದ್ಯಾಟ್ ಫೀಲಿಂಗ್ ವಾಸ್ ಸೋ ಗುಡ್. ಎಷ್ಟೊಂದು ದಿನ ಆದಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು. ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್. ಅದಾದಮೇಲೆ ಐಸ್ ಕ್ರೀಮ್ ತಿಂದ್ವಿ, ಮಜಾ ಮಾಡಿದ್ವಿ, ಫ್ರೆಂಡ್ಸ್ನ ಮೀಟ್ ಮಾಡಿದ್ವಿ. ಇಟ್ ವಾಸ್ ಸೋ ಮಚ್ ಫನ್. ದಟ್ಸ್ ಇಟ್ ಫಾರ್ ಡೇ 12 ವ್ಲಾಗ್. ನಾಳೆ ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಲವ್.